ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ದಿನಪತ್ರಿಕೆಗಳ ಸಂಪಾದಕರು ಅಥವಾ ನ್ಯೂಸ್ ಪೇಪರ್ ಅನ್ನೋ ಒಂದು ಉದ್ಯಮಕ್ಕೆ ನಾವು ಕೈ ಹಾಕ್ಲೇ ಇಲ್ಲ. ಇವರು ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷರು ಕೂಡ ಹೌದು. ಆಕಸ್ಮಿಕ ಕ್ರಿಕೆಟ್ ಆಡ್ಕೊಂತ ಹೋದಾಗ ಪತ್ರಕರ್ತ ಆಗಿದ್ದು ನಾನು. ಮಲ್ಲೇಶ್ ಸರ್, ಮತ್ತೆ ನಿಮ್ಮ ಬಾಂಧವ್ಯ ಹೆಂಗಿದೆ ಸರ್? ಯಾಕಂದ್ರೆ ನಾನು ಕೆಲವೊಂದು ಫೋಟೋಸ್ ನೋಡಿದೆ, ಕೆಲವೊಂದು ಕ್ಲಿಪ್ಪಿಂಗ್ಸು ನೋಡಿದೆ. ಅಜ್ಜಿ ಕಡಿದ್ರೆ ಬೆಣ್ಣೆ ಬರ್ತದೆ ಅಂದ್ರಲ್ಲ, ಹಂಗೆ ನಾವು ಅವರು ಕಡಿತಾರೆ, ನಾವು ಕಡಿತಿರ್ತೀವಿ, ಹಂಗಾಗಿ ಬೆಣ್ಣೆ ಬರ್ತಿರ್ತದೆ. ನಮ್ಮ ಅವ್ರದ್ದು ಸ್ನೇಹ ಹಂಗೆ ಇದೆ. ಬೆಳಿಗ್ಗೆ 10:30ಗೆ ಆಫೀಸಿಗೆ ಹೋದ್ರೆ ರಾತ್ರಿ 7 ಗಂಟೆಗೆ 3 ಗಂಟೆಗೆ ಮನೆಗೆ ಬರ್ತಿದ್ದು. ನೀನು ಜೀವನದಾಗ ಉದ್ಧಾರ ಆಗಲ್ಲ ಸಾಹೇಬ, ನಮಗೆ ರೆಸ್ಟ್ ಕೊಡ್ಲಿಲ್ದಂಗೆ ಕೆಲಸ ಮಾಡಿಸ್ತೀವಿ ಅಂತೇಳಿ. ಈ ಮೀಡಿಯಾಗಳು ಬಂದಾದ್ಮೇಲೆ ನ್ಯೂಸ್ ಪೇಪರ್ ಓದೋರ ಸಂಖ್ಯೆ ಕಡಿಮೆ ಆಯ್ತಾ ಸರ್? ಕನ್ನಡಪ್ರಭ ಪತ್ರಿಕೆ ಬಗ್ಗೆ ಹೇಳಬೇಕು ಅಂದರೆ, ನೀವು ಕಂಡಂತಹ ಕನ್ನಡ ಪತ್ರಿಕೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಸಾಧಕರ ಮಾತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಾದ್ಮೇಲೆ ಎಲ್ಲ ಕ್ಷೇತ್ರಗಳನ್ನೂ ಗ್ರ್ಯಾಬ್ ಮಾಡಿದ್ವಿ. ಎಲ್ಲ ಕ್ಷೇತ್ರದಲ್ಲಿ ಇರೋ ಒಬ್ಬೊಬ್ಬರನ್ನ ಇಂಟರ್ವ್ಯೂ ಮಾಡ್ಕೊಂಡು ಬಂದ್ವಿ. ದಿನಪತ್ರಿಕೆಗಳ ಸಂಪಾದಕರು ಅಥವಾ ನ್ಯೂಸ್ ಪೇಪರ್ ಅನ್ನೋ ಒಂದು ಉದ್ಯಮಕ್ಕೆ ನಾವು ಕೈ ಹಾಕ್ಲೇ ಇಲ್ಲ. ಅದು ಗೊತ್ತಿಲ್ಲ ರೀಸನ್, ಬಟ್ ಈಗ 1 ತಿಂಗಳಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ನ್ಯೂಸ್ ಪೇಪರ್ ಫೀಲ್ಡಿಂದ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಆಗಿರಲಿಲ್ಲ. ಇವತ್ತು ಆ ಯೋಗ ಕೂಡ ಬಂದಿದೆ. ಇವತ್ತು ನಾನು ಒಬ್ಬರು ಮನೆಗೆ ಬಂದಿದ್ದೀನಿ. ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಇವರು ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷರು ಕೂಡ ಹೌದು. ನಮ್ಮ ಕನ್ನಡ ಪ್ರಭ ಪತ್ರಿಕೆಯ ಹಿರಿಯ ಕನ್ನಡ ವರದಿಗಾರರು ಕೂಡ ಹೌದು. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತು ಅವರಿಗೆ ಶುಭಾಶಯನ ಕೋರೋಣ. ಏನಂದರೆ, ಅಧ್ಯಕ್ಷರಾಗಿ 1 ಮಂತ್ ಆಯಿತು, ಆದ್ರೂ ನಮಗೆ ಶುಭಾಶಯ ಕೋರೋಕ್ಕಾಗಿರಲಿಲ್ಲ. ಫಸ್ಟು ಅವರಿಗೆ ಶುಭಾಶಯ ಕೋರಿ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಸರ್, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಮತ್ತು ಮೊದಲನೇದಾಗಿ ನೀವು ಅಧ್ಯಕ್ಷರಾಗಿದ್ದಕ್ಕೆ ಶುಭಾಶಯಗಳು ಸರ್. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಬೇಸಿಕಲಿ ದಾವಣಗೆರೆ ಅವರೇನಾ? ನಮ್ದು ಇದೇ ಊರು. ಹಾಂ ಸರ್. ನಾವು ಕಾಯಿಪೇಟೆ ಹತ್ರ ಸೊಗೇರ್ಪೇಟೆ ಇದೆಯಲ್ಲ, ಅಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ದು ಇದೇ ಊರು. ಎಜುಕೇಷನ್ನು ಆಗಿದ್ದೆಲ್ಲ ಇಲ್ಲೇ ದಾವಣಗೆರೆ ಅವರ? ಹಾಂ, ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿವರೆಗೂ ಓದಿದ್ವಿ. ಕ್ರಿಕೆಟ್ ಆಡ್ಕೊಂಡು ಜಾಸ್ತಿ ಕ್ರಿಕೆಟ್ ಕಡೆ ಗಮನ ಇತ್ತು ನಮ್ಮದು. ಹಾಗಾಗಿ ನಾವು ಒಂದು 25 ಜನ ಒಂದೇ ಸರಿ ಕಾಲೇಜ್ ಬಿಟ್ವಿ. ನಾವು ಒಬ್ಬೊಬ್ರು ಒಂದೊಂದು ಕ್ಷೇತ್ರಕ್ಕೆ ಹೋದ್ರು. ಅವರು ಸ್ವಂತ ವ್ಯಾಪಾರ ಮಾಡಿದ್ರು, ಕೆಲವರು ಹೋಟೆಲ್ ಉದ್ಯಮ ಹೋದ್ರು, ಕೆಲವರು ಜಮೀನ್ದಾರಿಕೆ ಮಾಡ್ತಿದ್ದಾರೆ. ನಾವೆಲ್ಲ ಸರ್ಕಾರಿ ನೌಕರರು ಮನೆಯೊಳಗೆ ಹುಟ್ಟಿರೋದ್ರಿಂದ ಏನಾದರೂ ಬೇರೆ ಮಾಡಬೇಕಿತ್ತು. ಹಂಗಾಗಿ ಆಕಸ್ಮಿಕ ಕ್ರಿಕೆಟ್ ಆಡ್ಕೊಂತ ಹೋದಾಗ ಪತ್ರಕರ್ತ ಆಗಿದ್ದು ನಾನು. ಹಂಗಾಗಿ ಹೆಂಗೆ ಅದು ಕ್ರಿಕೆಟ್ ಆಡಬೇಕಾದ್ರೆ ಪತ್ರಕರ್ತರಾಗಿದ್ದು ನೀವು? ಕ್ರಿಕೆಟ್ ಅಂದರೆ ನಾವು 95ರಲ್ಲಿ ನಮ್ಮ ಹಿರಿಯ ಶಾಸಕರಾದ ಶಾಮನೂರು ಶಂಕರಪ್ಪ ಅವ್ರದ್ದು ಜನ್ಮದಿನಕ್ಕೆ ನಮ್ಮ ಸ್ನೇಹಿತರೆಲ್ಲ ಸ್ಟೇಡಿಯಂ ಹುಡುಗರು ಅವರೆಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಆಡಿಸ್ತಾರೆ. ಅದರೊಳಗೆ ಫಸ್ಟ್ ಟೀಮು 2-3 ವರ್ಷದಿಂದ ಸೋಲ್ತಿತ್ತು. ನಮ್ಮ ಜೊತೆ ಕ್ರಿಕೆಟ್ ಆಡೋಕ್ಕೆ ಒಬ್ಬ ಬದ್ರಿ ಅಂತ ಬರ್ತಿದ್ದ. ಅವನೇ ಮಾಡ್ದ ಡಿ ಸಿ ಅಂತಿದ್ರು ಅವನಿಗೆ. ಅಲ್ಲಿ ಡಿ ಸಿ ನಮ್ಮ ಫಸ್ಟ್ ಟೀಮಿಗೆ ಆಡೋದು ಬಾ ಅಂತ ಕರ್ಕೊಂಡೋದಾಗ ನಾನು ಫಸ್ಟ್ ಟೈಮ್ ಮಾಡಿದಾಗ ಪ್ರೆಸ್ ಕ್ಲಬ್ ಟೀಮು ಚೆನ್ನಾಗಾಯ್ತು. ಅವಾಗ ನನಗೆ ಅನ್ಸಿದ ಮಟ್ಟಿಗೆ ಅದು ವಿನ್ನರ್ಸ್ ಆಗಿದ್ವಿ ನಾವು. ಅವಾಗೆಲ್ಲ ಪೊಲೀಸ್ ಟೀಮು, ಮರ್ಚೆಂಟ್ಸ್ ಟೀಮು ಆ ಥರ ಎಲ್ಲ ಇರೋದು, ಒಳ್ಳೊಳ್ಳೆ ಟೀಮ್ ಇರೋದು. ಅದರೊಳಗೆ ನಾನು ಪತ್ರಕರ್ತರ ಟೀಮಿಗೆ ಆಡಿದ್ದೆ. ಫಸ್ಟು ಮ್ಯಾಚ್ ಆಡಬೇಕಾದ್ರೆ ನಮ್ಮ ಕುರುಡಿ ಗಿರೀಶ್ ಅಂತ ಶಾಮನೂರು ಶಂಕರಪ್ಪ ಅವ್ರ ಜೊತೆಗೆ ಇರ್ತಾರೆ ಹುಡುಗ, ನಮ್ಮ ಸ್ನೇಹಿತ. ನಮ್ಮ ಕ್ಲಬ್ಗಳಿಗೆ ಆಡೋ ಹುಡುಗರೆಲ್ಲ ಬಂದು ಇಲ್ಲಿ ರಿಪೋರ್ಟ್ರ್ ಅಂತ ಆಡ್ತಾರೆ ಅಂತ ಕಾಮೆಂಟ್ರಿ ಮಾಡ್ಬೇಕಾದ್ರೆ ಎಲ್ಲರ ಮಾತಾಡೋದು. ಅಲ್ಲೇ ಪಕ್ಕಕ್ಕೆ ನಗರವಾಣಿ ಸಹ ಸಂಪಾದಕರು BN ಮಲ್ಲೇಶ್ ಅವರು ಇದ್ದರು. ನಮ್ಮ ರಿಪೋರ್ಟ್ರು ಅವನು ಅಂತ ಹೇಳಿದರು. ಅದೇನೋ ಕಾಕತಾಳೀಯನೋ ದೇವರ ಯೋಗನೋ, ನಾನು ಅವತ್ತಿಂದನೇ ಮ್ಯಾಚ್ ಗೆದ್ಕೊಂಡು ಹೋಗಿ ಅವತ್ತಿನ ದಿವಸ ನಗರವಾಣಿಗೆ ಹೋಗಿ ಸೇರ್ಕೊಂಡೆ. ಆಕಸ್ಮಿಕವಾಗಿ ದಾರಿ ತಪ್ಪಿ ಸಹಿತ ಸರಿಯಾದ ದಾರಿನೇ ಗುರಿ ತಲುಪುವಂಥ ದೇವ್ರ ಪರಿಸ್ಥಿತಿ ತಂದಿತ್ತು. ಮಲ್ಲೇಶ್ ಸರ್, ಮತ್ತು ನಿಮ್ಮ ಬಾಂಧವ್ಯ ಹೆಂಗಿದೆ ಸರ್? ಯಾಕಂದರೆ ನಾನು ಕೆಲವೊಂದು ಫೋಟೋಸ್ ನೋಡಿದೆ, ಕೆಲವೊಂದು ಕ್ಲಿಪ್ಪಿಂಗ್ಸು ನೋಡಿದೆ. ತುಂಬ ಆತ್ಮೀಯವಾಗಿದ್ದೀರಾ. ಹೆಂಗಿದೆ ಸರ್ ನಿಮ್ಮ ಅವರ ಬಾಂಡಿಂಗ್? ಹೇಗೆ ಅದೇ ಈ ಕ್ರಿಕೆಟ್ ಇದರಿಂದನೇ ಸ್ಟಾರ್ಟ್ ಆಯ್ತಾ? ಇಲ್ಲ, ಅವ್ರ ಮನೆ ನಮ್ದು 12ನೇ ಕ್ಲಾಸು, ಅವ್ರ ಮನೆ 14ನೇ ಕ್ಲಾಸು. ಓಕೆ. ಫಸ್ಟ್ ಮೇನು ನನ್ನ 3rd ಮೇನು. ಅವ್ರು ನಗರವಾಣಿಗೆ ಹೋಗ್ಬೇಕಂದ್ರೆ ನನ್ನ ಮನೆ ಪಕ್ಕದಿಂದನೇ ಅಡ್ಡಾಡ್ಬೇಕಿತ್ತು. ಅವಾಗಿಂದ ನಾನು ಅವ್ರಿಗೆ ಗಮನಿಸ್ತಿದ್ದೆ, ಅವ್ರು ನನ್ನ ನೋಡ್ತಿದ್ರು. ಹಾಗಾಗಿ ಸ್ವಲ್ಪ ಮುಖ ಪರಿಚಯ ಬೇರೆ. ಆಮೇಲೆ ಅವ್ರದ್ದು ನಂದು ಸ್ನೇಹ ಗುರು ಶಿಷ್ಯಂದು ಸ್ನೇಹನೇ. ಎಲ್ಲಿ ಮಜ್ಜಿ ಕಡಿದ್ರೆ ಬೆಣ್ಣೆ ಬರ್ತದೆ ಅಂದ್ರಲ್ಲ, ಹಂಗೆ ನಾವು ಅವರು ಕಡಿತಾರೆ, ನಾವು ಕಡಿತಿರ್ತೀವಿ, ಹಂಗಾಗಿ ಬೆಣ್ಣೆ ಬರ್ತಿರ್ತದೆ. ನಮ್ಮ ಅವ್ರದ್ದು ಸ್ನೇಹ ಹಂಗೆ ಇದೆ, ಗುರು ಶಿಷ್ಯನೂ ಹಂಗೆ ಇದೆ. ಈಗ ನನಗೆ ಇಬ್ಬರು ಕ್ರಿಕೆಟ್ ಒಳಗೆ ದಿನೇಶ್ ಶೆಟ್ಟಿ ಗುರು ಅಂತಾರೆ, ಪತ್ರಿಕೋದ್ರಿಂದ BN ಮಲ್ಲೇಶ್ ಅವರು ಗುರು ಅಂತಾರೆ.
ಅವರಿಬ್ಬರಿಗೂ ಒಪ್ಪಂಗೆ ನಾನು ಇದ್ದೀನಿ ಅಂದ್ಕೊಂಡಿದ್ದೀನಿ. ಹಾಂ 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 ಸರ್, ನೀವು ಅಂದರೆ ಈ ಪ್ರೆಸ್ಗೆ ಸೇರಿದ ಆರಂಭದ ದಿನಗಳು ಹೇಗಿತ್ತು ಸರ್? ಅಂದರೆ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಈಗ, ಅಥವಾ ಆರಂಭದ ದಿನಗಳು ಹೇಗಿತ್ತು ಸರ್? ಸರ್, ಆರಂಭದ ದಿನಗಳು ಅಂದರೆ ನಮಗೆ 400 ರೂಪಾಯಿಗೆ ಕೆಲಸ ಮಾಡ್ತಿದ್ವಿ. ಮನೆಯೊಳಗೆ ಸುಖವಾಗಿ ಉಣಿಸಿ ಬೆಳೆಸ್ದಾರೆ ನಮಗೆ. ಸುಖವಾಗಿ ಉಣ್ಕೊಂಡು ಆಡ್ಕೊಂಡು ಇದ್ದಾರೆ ನಾವು. ಇದ್ದಕ್ಕಿದ್ದಂಗೆ 95ರಲ್ಲಿ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡ್ತು, ಬದುಕೋ ರೀತಿ ವಿಧಾನನೇ ಚೇಂಜ್ ಆಗ್ಬಿಡ್ತು. ಬೆಳಿಗ್ಗೆ 10:30ಗೆ ಆಫೀಸಿಗೆ ಹೋದರೆ ರಾತ್ರಿ 7 ಗಂಟೆಗೆ 3 ಗಂಟೆಗೆ ಮನೆಗೆ ಬರ್ತಿದ್ದಿದ್ದು. ಅಂದರೆ ಜೀವನದಾಗ ಏನಾದರೂ ಒಂದು ಮಾಡ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಹಗಲು ರಾತ್ರಿ ಕಷ್ಟಪಡ್ತೀವಿ. ಇವತ್ತಿಗೂ ನಗರವೊಳಗೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ದರು ಭಾಳಷ್ಟು ಜನ ನನಗೆ ಅಂತಾರೆ. ಅದರೊಳಗೂ ವಿಶೇಷವಾಗಿ ನಮ್ಮ ನಂದಿ ಪೆಟ್ರೋಲ್ ಬಂಕ್ಗಳ ಮ್ಯಾನೇಜರ್ SMKB ಸ್ವಾಮಿ ಅಂತ, ಅವನಂತೂ ನನಗೆ ಭಾಳ ಸಿಟ್ಟು ಮಾಡೋನು. ನೀನು ಜೀವನದಾಗ ಉದ್ಧಾರ ಆಗಲ್ಲ ಸಾಹೇಬ, ನಮಗೆ ರೆಸ್ಟ್ ಕೊಡಲಿಲ್ಲಂಗೆ ಕೆಲಸ ಮಾಡಿಸ್ತೀನಿ ಅಂತೇಳಿ. ಅವ್ರಿಗೆ ರೆಸ್ಟ್ ಕೊಡಲಿಲ್ಲಂಗೆ ಕೆಲಸ ಮಾಡಿಸಿದ್ದಕ್ಕೆ ಅವರು ಉದ್ಧಾರ ಆದರು. ಇವತ್ತು ನಾವು ಸಮಾಜದೊಳಗೆ 4 ಜನ ಗುರ್ಸಂಗೆ ಬೆಳೆದೀವಿ. 1000 ಜನಕ್ಕೆ ಲೈಫ್ ಕೊಟ್ಟಿದೆ ಅನ್ನೋ ನನ್ನ ತೃಪ್ತಿ ಏನಂದರೆ, ಸಂಬಳಕ್ಕಿಂತ ನನ್ನ ಆತ್ಮಸಾಕ್ಷಿಗೆ, ನನ್ನ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡೋನು. 1000 ಜನ ಲೈಫ್ ಕೊಟ್ಟಿದ್ದೀವಿ. ಕನ್ನಡಪ್ರಭ ಲೈಫ್ ಕೊಟ್ಟಿದೆ, ಅದರಿಂದ ನನಗೂ ತೃಪ್ತಿ ಇದೆ. ಈ ವಿಶೇಷವಾಗಿ ಕಳೆದ ವರ್ಷ ಸೂಡಾನ್ ಒಳಗೆ ಒಂದು 4000 ಜನ ಅತಂತ್ರ ಆಗಿದ್ದರು. ಅಲ್ಲಿ ಆಂತರಿಕ ಕಲಹದಿಂದ ಸಿಲ್ಕಿ ವಾಪಸ್ ಬರ್ತೀವಲ್ಲ ಭಯದ ವಾತಾವರಣದೊಳಗಿದ್ರು. ಅವ್ರ ಬಗ್ಗೆ ಒಂದು ಸುದ್ದಿ ಬರೆದೆ. ಅದನ್ನು ನೋಡ್ಕೊಂಡು ಮುಖ್ಯಮಂತ್ರಿಗಳು ಸ್ಟಾರ್ಟಿಂಗು 40 ಜನ ಅಂತ ಬರ್ತಿದ್ವಿ. ಅದು 40 ಜನ ಅಲ್ಲಿರೋದು 3-4 ಸಾವಿರ ಜನ ಇದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ನಾವು ಅದು ಸರಣಿ ವರದಿ, ಕನ್ನಡಪ್ರಭದ ವಿಶೇಷ ವರದಿ ಮಾಡಿದ್ವಿ. ಅದ್ರ ವರದಿ ಪರಿಣಾಮ ಅನ್ನಂಗೆ ಅವರು ಅಷ್ಟು ಸುರಕ್ಷಿತವಾಗಿ ಭಾರತಕ್ಕೆ ಬಂದರು. ಈಗ ಮೊನ್ನೆ ಒಂದು ಸುದ್ದಿ ಬರೆದಿದ್ದೆ, ಆ ಗಾನಾ ದೇಶದೊಳಗೆ ಇದೇ ಅಕ್ಕಿ ಪಿಕ್ಕಿ ಜನಾಂಗದ ಗಂಡ ಹೆಂಡತಿ ಇಬ್ಬರು ದುಡಿಮೆಗೆ ಹೋಗಿದ್ದಾರೆ. ಅವ್ರು ಮಸಾಜು ಆಯುರ್ವೇದ ಔಷಧಿಗೆ ಅಂತ ಹೋಗ್ತಾರೆ. ಆ ಹೋಗಿರೋನೇನಿದೆ, ಆತನಿಗೆ ಶುಗರು BP ವ್ಯತ್ಯಾಸ ಆಗಿ ಬಿದ್ದು ತಲೆಗೆ ಗಾಯ ಆಗಿದೆ. ಅದು ಗಾನಾ ದೇಶದೊಳಗೆ ಒಂದು ಕುಗ್ರಾಮದೊಳಗೆ ಆತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಏನು ಮೂಲ ಸೌಕರ್ಯಗಳಿಲ್ಲ, ವೈದ್ಯರಿಲ್ಲ. ಆ ಪರಿಸ್ಥಿತಿ ಒಳಗಿದೆ ಅಂತ ಅಕ್ಕಿ ಪಿಕ್ಕಿ ಮಂಡ್ಯದವರು. ಅಲ್ಲಿ ಯಾರೋ ಒಬ್ರು ನನಗೆ ವಾಟ್ಸಪ್ ಕಾಲ್ ಮಾಡ್ತಾರೆ, ಅವ್ರು ಹೋದರು, ಹಿಂಗೇನೋ ಕಷ್ಟ ಆದರೆ. ಅವ್ರ ಬಗ್ಗೆ ಒಂದು ಸುದ್ದಿ ಮಾಡಿದ್ದೆ. ಅವ್ರದ್ದು ಏನಾಯ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಸುರಕ್ಷಿತ ವಾಪಸ್ ಕರ್ಸ್ಕೊಳಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು, ಮಂಡ್ಯ ಜಿಲ್ಲಾಡಳಿತ ಪ್ರಯತ್ನ ಪಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಇವಾಗ ನಾನು ವರದಿಗಾರರ ಬಗ್ಗೆ ಬರ್ತೀನಿ ಸರ್. ಇವ್ರದ್ದು ಹೆಂಗಿರುತ್ತೆ ಸರ್? ಅಂದರೆ ಲೈಫ್ ಸ್ಟೈಲು, ವರದಿಗಾರರದ್ದು ಲೈಫ್ ಸ್ಟೈಲು ಏನಂದರೆ, ಕೆಲವರು ಹೇಳ್ತಾರೆ ತುಂಬ ಅತಂತ್ರದ ಪರಿಸ್ಥಿತಿನಲ್ಲಿದ್ದಾರೆ ವರದಿಗಾರರು. ಅಂದರೆ ಅವರಿಗೆ ಲೈಫೇ ಇಲ್ಲ, ಟೈಮ್ ಇಲ್ಲ, ಲೈಫ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳಿದೆ. ಹೌದಾ, ಇದು ನಿಜಾನಾ? ಸರಿಯಾದ ಸಂಬಳ ಸಿಗ್ತಾ ಇಲ್ಲ, ಈ ಥರದ್ದು ಮಾತುಗಳಿದೆ ಸರ್. ಮೇಡಮ್, ಈಗ ಜೀವನ ಅಂದ್ರೆ ಅತಂತ್ರ. ನಾವು ಹುಟ್ಟಿದೀವಿ, ಯಾವ ಸಾಯ್ತೀವೋ ಗೊತ್ತಿಲ್ಲ, ಒಟ್ಟು ಸಾಯೋದು ನಿಜ. ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡೋದು ನಿಜ. ನಮ್ಮ ಕೈ ಬಾಯಿ ಎಲ್ಲಿವರೆಗೂ ಶುದ್ಧವಾಗಿರ್ತದೋ, ನಮಗೆ ಅನ್ನ ಕೊಡೋ ಸಂಸ್ಥೆಗೆ ನಾವು ಎಲ್ಲಿವರೆಗೂ ನಿಯತ್ತಾಗಿರ್ತೀವೋ, ನಾವು ಯಾವ ವೃತ್ತಿ ಮಾಡ್ತೀವೋ ಆ ವೃತ್ತಿ ಗೌರವನ ಎಲ್ಲಿವರೆಗೂ ಕಾಪಾಡ್ತೀವೋ ಅಲ್ಲಿವರೆಗೂ ನಾವು ಸುರಕ್ಷಿತವಾಗಿರ್ತೀವಿ. ಯಾವತ್ತು ನಾವು ಅಳಿಬಿಟ್ಟು ಅತಿ ಹೆಚ್ಚು ಹೋಗ್ತೀವೋ ಅವತ್ತು ಸಹಜವಾಗಿ ಎಲ್ಲರಿಗೂ ಕಷ್ಟ. ಅದು ಈಗೇನಪ್ಪ ಅಂದರೆ ನಮ್ಮ ಮನಸ್ಸೊಳಗಿರ್ಬೇಕು. ನಾವು ಒಂದು ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇರ್ತೀವಿ, ದೇವ್ರು ನೋಡೋಕೆ ಹೋದಾಗ ಶ್ರದ್ಧಾ ಭಕ್ತಿಯಿಂದ ಇರ್ತೀವೋ, ನಮಗೆ ಅನ್ನ ಕೊಡೋ ಕೆಲಸನೂ ಅದೇ ಅನ್ಕೊಂಡು ಮಾಡಿದ್ವಿ ಅಂದರೆ ಯಾರಿಗೇನು ಸಮಸ್ಯೆ ಆಗಲ್ಲ ಅಂದ್ಕೊಂಡಿದ್ದೀವಿ. ಈ ಮೀಡಿಯಾಗಳು ಬಂದಾದಮೇಲೆ ನ್ಯೂಸ್ ಪೇಪರ್ ಓದೋರ ಸಂಖ್ಯೆ ಕಡಿಮೆ ಆಯ್ತಾ ಸರ್? ಹಾಗೇನಿಲ್ಲ ಮೇಡಮ್. ಓದೋ ವಿಶ್ವಾಸಕ್ಕೆ ಅಂತ ಬಂದರೆ ನೀವೇನೇ ನೋಡ್ಬೋದು, ಸೋಷಿಯಲ್ ಮೀಡ್ಯಾದೊಳಗೆ ನೋಡಿರ್ಬೋದು, ನೀವು ದೃಶ್ಯ ಮಾಧ್ಯಮದಾಗ ಏನೇ ನೋಡ್ಬೋದು. ನಿಮಗೆ ಸಮಾಧಾನ ಏನಪ್ಪ ಅಂದರೆ, ಬೆಳಿಗ್ಗೆ ನೀವು ಎದ್ದ ತಕ್ಷಣ ಒಂದು ಪೇಪರ್ ಮೇಲೆ ಕಣ್ಣಾಡಿಸಿದ್ರೆ ನಿಮಗೆ ಸಮಾಧಾನ. ಅದು ನಿಮಗೂ ಅಷ್ಟೇ ಅಲ್ಲ, ನಮಗೂ ಅಷ್ಟೇ, ಪ್ರತಿಯೊಬ್ಬ ಓದುಗರಿಗೂ ಅಷ್ಟೇ. ನೀವೇನೇ ನೋಡ್ರಿ, ಏನೇ ತಿಳ್ಕೊಳ್ರಿ, ಇವತ್ತು ಸಾಯಂಕಾಲದವರೆಗೂ ರಾತ್ರಿವರೆಗೂ ಏನಾದರೂ ನೋಡ್ರಿ, ಬೆಳಿಗ್ಗೆ ಪತ್ರಿಕೆ ಒಳಗೆ ಬಂದಮೇಲೆ ನಿಮಗೆ ಅದು ಹೌದು ಸತ್ಯ ಅಂತ ನಿಮ್ಮ ಮನಸ್ಸಿಗೆ ಬರ್ತದೆ. ಅದು ನಿಮ್ಮ ಮನೆಯೊಳಗೆ ಹಿರಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ನಮ್ಮ ಮನೆಯೊಳಗಿರ್ಬೋದು, ಎಲ್ಲರ ಮನೆಯಲ್ಲೂ ಅದೇ ಮನಸ್ಥಿತಿ. ಯಾವುದು ಏನೇ ಬಂದರೂ ಸಹಿತ ಪೇಪರ್ ಅಂತ ಇರ್ತದೆ, ಏನು ತೊಂದರೆ ಇಲ್ಲ. ಪತ್ರಕರ್ತರು ಇರ್ತೀವಿ ಮೇಡಮ್. ಏನು ನ್ಯೂಸ್ ಚಾನಲಲ್ಲಿ ಬಂದ್ರೂ ದಿನಪತ್ರಿಕೆನಲ್ಲಿ ಬಂದಾಗ್ಲೇ ಅದು ಫೈನಲ್, ಹೌದು ಇದು ಸತ್ಯ ಅಂತ ಫೈನಲ್. ಅಂದರೆ ದಿನಪತ್ರಿಕೆಗಳು ಆ ಒಂದು ವಿಶ್ವಾಸನ ಉಳಿಸ್ಕೊಂಡಿದ್ದಾವೆ ಅಂತ. ಮೀಡಿಯಾಗಳು ಉಳಿಸ್ಕೊಳ್ದೇ ಇದ್ರೂ ದಿನಪತ್ರಿಕೆಗಳು ಉಳಿಸ್ಕೊಂಡಿದ್ದಾವೆ ಅಂತ. ಈಗ ಏನಾಗ್ಬಿಟ್ಟಿದೆ, ಆನ್ಲೈನ್ ಒಳಗೆ ಬರ್ತವೆ. ಯಾರಿಗೋ 10 ವರ್ಷಕ್ಕೆ ಮಗು ಆಯ್ತು ಗೊತ್ತೇ ಅಂತೇಳಿ ಬರ್ತವೆ ಆಪ್ ಒಳಗೆ, ಈ ಥರ ಬರ್ತವೆ. ಇದು ಪತ್ರಿಕೋದ್ಯಮ ಅಲ್ಲ. ಇವ್ರು ಯಾರೋ ಇಂಥವ್ರು ಮಾಡೋದ್ರಿಂದ, ಯಾರೋ ನಟ ಹಾಗೆ ಮಾಡಿದ್ದ ಹೀಗೆ ಮಾಡಿದ್ದ ಅಂತ 5 ಕೋಟಿ ಕಾರ್ ತೊಗೊಂಡು 6 ಕೋಟಿ, ಅದು ಸುದ್ದಿ ಅಲ್ಲ. ಅವ್ರು ಪತ್ರಕರ್ತರು ಅಲ್ಲ. ಈಗ TRPಗೂ ಅವರು ಏನು ವ್ಯೂಸ್ ನೋಡಿದರೆ ಅವ್ರಿಗೆ ಆದಾಯ ಇರ್ತದೆ, ಹಂಗೆ ಮಾಡಿರ್ತಾರೆ.
ಹಂಗಾಗಿ ಯಾವತ್ತಿದ್ರೂ ಪತ್ರಿಕೆನೇ ಅವು ದೃಶ್ಯ ಮಾಧ್ಯಮಗಳಿಗೆ ಅಷ್ಟೇ. ಜನಗಳು ಇಷ್ಟಪಡೋದು ಕೊನೆಗೆ ಮತ್ತು ಪತ್ರಿಕೆನೇ ಕೊಂಗಣ ಸುತ್ತಿದ್ರು ಕೊನೆಗೆ ಬರೋ ಜನಗಳು ಮೈಲಾರಕ್ಕೆ. ಸರ್ಕ್ಯುಲೇಷನ್ ಅಲ್ಲಿ ಏನಾದರೂ ಕಡಿಮೆ ಆಗಿದೆನಾ ಸರ್? ಅದು ಇದ್ದೇ ಇರುತ್ತೆ ಮೇಡಮ್. ಅದು ಈಗ ಮನುಷ್ಯ ನಡೆಯಬೇಕಾದ್ರೆ ಒಂದ್ಸರಿ ಹೆಜ್ಜೆ ಇಡಕ್ಕೆ ಆರಂಭ ಮಾಡಿದಾಗ ಜೋರಾಗಿರ್ತಾನೆ, ಸ್ವಲ್ಪ ಸುಸ್ತಾದ ನಿಧಾನ ಆಗ್ತದೆ, ಮತ್ತು ಸುಧಾರಿಸ್ಕೊಂಡ ಮತ್ತೆ ವೇಗ ತೊಗೊತಾನೆ. ಹಂಗೆ ಎಲ್ಲ ಉದ್ಯಮದಾಗೂ ಹಂಗೆ ಎಲ್ಲ ಏರಿಕೆ ಇಳಿಕೆ ಇದ್ದೇ ಇರ್ತದೆ. ಸಮುದ್ರದ ಅಲೆ ಇದ್ದಂಗೆ ಸಮುದ್ರ ಒಂದ್ಸರಿ ಪ್ರಶಾಂತವಾಗಿರ್ತದೆ, ಒಂದ್ಸರಿ ಉಕ್ಕೇರಿತದೆ. ಹಂಗೆ ಪತ್ರಿಕೆಗಳು ಅಷ್ಟೇ ಒಂದೊಂದು ಹಂತ. ಅದು ಹಂತಗಳನ್ನು ದಾಟ್ಕೊಂಡೆ ಇವತ್ತು ಪತ್ರಿಕೋದ್ಯಮ ಅನ್ನೋದು ಶತಮಾನ ಕಂಡಿದೆ ಇಡೀ ವಿಶ್ವದೊಳಗೆ. ಓಕೆ, ಕನ್ನಡಪ್ರಭ ಪತ್ರಿಕೆ ಬಗ್ಗೆ ಹೇಳಬೇಕು ಅಂದರೆ ನೀವು ಕಂಡಂತಹ ಕನ್ನಡ ಪತ್ರಿಕೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಕನ್ನಡಪ್ರಭ ಪತ್ರಿಕೆ ಬಗ್ಗೆ ಓವರ್ ಆಲ್ ಪತ್ರಿಕೆ ಬಗ್ಗೆ ಹೇಳಬೇಕು ಅಂದರೆ ಸರ್ ಮೇಡಮ್, ಯಾವತ್ತೂ ಕನ್ನಡಪ್ರಭದಲ್ಲಿ ಕನ್ನಡಪ್ರಭ ಬಗ್ಗೆ ಏನು ಒಂದು ವಿಶೇಷ ಆಸಕ್ತಿ ಅಂದರೆ, ನಾನು ಶಾಲಾ ಹಂತದೊಳಗಿದ್ದಾಗ ಪತ್ರಿಕೆ ಓದೋದ್ರ ಬಗ್ಗೆ ಸ್ವಲ್ಪ ನನಗೆ ಇದು SLC ಒಳಗೆ ಕನ್ನಡ ಫೇಲ್ ಆಗಿದ್ದೆ. ನಾನು ಎಲ್ಲದರೊಳಗೂ ಪಾಸ್ ಆಗಿದ್ದು ಸಹಿತ ಕನ್ನಡ ಫೇಲ್ ಆಗಿದ್ದಾರೆ. ಏನು ಮಾಡಿದೆ, ನಮ್ಮ ಮನೆಯಿಂದ ಒಂದು 100-200 ಮಟ್ಟಿಗೆ ಜಿಲ್ಲಾ ಸ್ಟೇಡಿಯಂ ಇದೆ. ಆ ಸ್ಟೇಡಿಯಂ ಒಳಗೆ ಗ್ರಂಥಾಲಯ ಇತ್ತು, ಜಿಲ್ಲಾ ಗ್ರಂಥಾಲಯ. ಒಂದು ಸೈಡು ಕಾದಂಬರಿಗಳು ಪುಸ್ತಕಗಳದು, ಇನ್ನೊಂದು ಕಡೆಗೆ ದಿನಪತ್ರಿಕೆಗಳದಿರೋದು. ನಮ್ದೇನು ಕೆಲಸ ಇರ್ತಿದ್ದಿಲ್ಲ ಮನೆಯೊಳಗೇನು. ಅವಾಗಿನ್ನೂ ನಾವು SLC ಇದ್ದಿದ್ದರಿಂದ ಏನು ಕೆಲಸಕ್ಕೆ ಹೋಗೋಂಥ ಅನಿವಾರ್ಯತೆ ಏನಿದ್ದಿಲ್ಲ. ಹಾಗಾಗಿ ಏನು ಮಾಡ್ತಿದ್ದೆ, ಫೇಲ್ ಆದರೆ 6 ತಿಂಗಳು ವರ್ಷ ಕಾಯ್ಬೇಕಿತ್ತು ಅವಾಗ. ಮತ್ತು ಅವಾಗ ಲೈಬ್ರರಿಗೆ ಹೋಗ್ತಿದ್ದೆ ನಾನು. ಅಲ್ಲಿ ಹೋದಾಗ ಸುಧಾ, ಬಾಲಮಂಗಳ, ಬಾಲಮಿತ್ರ, ಮಯೂರ, ಚಂದಮಾಮ, ಅಪರಾಧ, ಪತ್ತೆದಾರಿ, ಇವು ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು, ಸ್ವಾತಂತ್ರ್ಯ ಹೋರಾಟಗಾರರು, ಗಾಂಧೀಜಿ ಅವರಾಗಿರ್ಬೋದು, ಈ ಥರ ಯಾವ ಪುಸ್ತಕಗಳು ಸಿಗ್ತವೋ ಗ್ರಂಥಾಲಯದೊಳಗೆ ಅವೆಲ್ಲ ಪುಸ್ತಕಗಳು ಓದ್ತಿದ್ದೆ. ನಾನು ಜರ್ನಲಿಸಮ್ ಮಾಡ್ತೀನಿ ಅಂತ ಹೇಳಿ ಓದೋರು ಎಲ್ಲರೂ ನಾನು ಯಾವುದೋ ಒಂದು ಇವಾಗ ದಿನಪತ್ರಿಕೆನ ಆರಂಭ ಮಾಡ್ತೀನಿ, ವಾರಪತ್ರಿಕೆನ ಆರಂಭ ಮಾಡ್ತೀನಿ ಅಂತ ಯಾರೂ ಯೋಚನೆ ಮಾಡಲ್ಲ ಸರ್. ಯೋಚನೆ ಮಾಡೋದು ನಾನು ಒಂದು ನ್ಯೂಸ್ ಚಾನಲ್ನ ಓಪನ್ ಮಾಡ್ತೀನಿ ಅಥವಾ ಒಂದು ಮೀಡಿಯಾನ ಓಪನ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಇದು ಯಾವಾಗ ಬದಲಾಗುತ್ತೆ ಸರ್? ಬದಲಾಗುತ್ತಾ ಮೇಡಮ್? ಈಗ ಸಂತೆ ಕಾಲಕ್ಕೆ 3 ಮಣನೇ ಇದ್ರು ಅನ್ನಂಗೆ ಇವತ್ತು ಭಾಳಷ್ಟು ಅದು ಇದೆ. ನನ್ನ ಕೈ 4 ಕಾಸು ಸರ್. ಹೌದು, ಏನೋ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ಅದು ಹೌದು. ಪತ್ರಿಕೋದ್ಯಮ ಅನ್ನೋದು ಒಂಥರ ಈ ನಮ್ಮ ಅಪ್ಪ ಅಮ್ಮಗಳಿಗೆ, ಎತ್ತರಿಗೆ, ನಮ್ಮ ವಂಶಕ್ಕೆ ಕೀರ್ತಿ ತರೋಂಥ ಕೆಲಸ ಅದು. ಈಗೇನೋ ಒಂದು ನಾನು ತಪ್ಪು ಮಾಡಿದೆ, ನಾಳೆ ಇಂಥರ ಮಗ ಹಿಂಗೆ ಮಾಡ್ದ, ಇಂಥರ ಮಂತ ಹುಡುಗ ಹಿಂಗೆ ಮಾಡ್ದ ಅಂತಾರೆ. ನಾವು ನಮ್ಮ ಕಣ್ಣು ಅಷ್ಟೇ 2 ಜಗತ್ತು ನೋಡ್ತಿರ್ತವೆ. ಜಗತ್ತಿನ ಕೋಟ್ಯಾಂತರ ಕಣ್ಣು ನಮ್ಮ ಕಡೆ ನೋಡ್ತಿರ್ತವೆ, ಲಕ್ಷಾಂತರ ಕಣ್ಣು ನೋಡ್ತಿರ್ತವೆ. ಹಾಗಾಗಿ ನಾವು ಸಹಿತ ಈ ಪತ್ರಕರ್ತ ಜಾಗೃತ ಆಗಿರ್ಬೇಕು. ಏನೋ ಈ ಕೆಲವರು ನಮ್ಮ ದಾವಣಗೆರೆಯೊಳಗಿದ್ದಾರೆ, ಅವ್ರ ಅಪ್ಪ ಮಾಡಿದ್ದು, ಅವ್ರ ಅಜ್ಜ ಮಾಡಿದ್ದು, ಮಾಮ ಮಾಡಿದ್ದು ಅಂತ ಪೇಪರ್ ನಡೆಸ್ಕೊಂಡು ಹೋಗ್ತಾರೆ. ಅದು ಮುಚ್ಚಕ್ಕಾಗಲ್ಲ, ಮುಚ್ಚಕ್ಕೆ ಮನಸ್ಸು ಬರಲ್ಲ. ಯಾಕಂದ್ರೆ ಆ ಭಾವನಾತ್ಮಕವಾಗಿ ಅವ್ರಿಗೆ ಒಂದು ಒಲವು ಇರ್ತದೆ ಅವ್ರ ಪತ್ರಿಕೆ ಮೇಲೆ. ಹಾಗಾಗಿ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಆ ಹುಡುಗ್ರ ಕಷ್ಟಗಳು ಏನಂತ ನನಗೆ ಗೊತ್ತಿದೆ. ಅವ್ರ ಅಪ್ಪಗಳು, ಅವ್ರ ಮಾವುಗಳು ಅವ್ರೇನು ಕಷ್ಟಪಟ್ಟರಂತ ನನಗೆ ಗೊತ್ತಿದೆ. ಹಾಗಾಗಿ ಸ್ವಂತ ಪತ್ರಿಕೆ ಮಾಡೋದಕ್ಕಿಂತನೂ ಹಿಂಗೆ ಯಾವುದೇ ಒಂದು ಸಂಸ್ಥೆ ಒಳಗೆ ಸೇರ್ಕೊಂಡು ಅವನ ಪ್ರತಿಭೆ ಪ್ರದರ್ಶನ ಮಾಡೋದು ಒಳ್ಳೆಯದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗಿನ ಕಾಲದಲ್ಲಿ ಈಗ ಸ್ವಂತ ಪತ್ರಿಕೆ ಮಾಡೋದು ಕನಸ ಅಥವಾ ಮಾಡಿದ್ರು ಕಷ್ಟನಾ? ಅಲ್ಲ, ಈಗ ನನ್ನ ಪಾಕೆಟ್ ಒಳಗೆ ಎಷ್ಟು ದುಡ್ಡು ಇರ್ತದೆ ಅನ್ನೋದ್ರ ಮೇಲೆ ನಾನು ಸಂತೆ ಮಾಡ್ಬೋದು. ಖರೀದಿ ಮಾಡೋಕ್ಕೆ ಹೊತ್ಕೊಂಡು ಹೋಗೋಕ್ಕೆ ಶಕ್ತಿ ಇರ್ತದೆ. ಆದರೆ ನನ್ನ ಪಾಕೆಟ್ ಒಳಗೆ ಅಷ್ಟು ದುಡ್ಡು ಇರ್ಬೇಕಲ್ಲ, ಬಡ್ಜೆಟ್ ಎಷ್ಟಿದೆ ಅಂತ ಯೋಚನೆ ಮಾಡಬೇಕು. ಅದು ಒಂದು ದಿವಸಕ್ಕೆ ಹಬ್ಬಕ್ಕೆ ಬಟ್ಟೆ ತೊಗೊಂಡಂಗಲ್ಲ. 363 ದಿವಸ ವರ್ಷದಾಗೆ ಒಂದು 3-4 ಹಬ್ಬಕ್ಕೆ ರಜೆ ಕೊಟ್ರು 362 ದಿವಸ ನಾವು ಇದಕ್ಕೋಸ್ಕರನೇನೋ ಪತ್ರಿಕೆ ನಡೆಸಲೇಬೇಕು. ಆ ಪತ್ರಿಕೆ ನಡೆಸ್ತಾರೆ 4 ಪೇಜ್ ಮಾಡ್ತಾರೆ. ಅದನ್ನು ಒಬ್ಬ ಸಂಪಾದಕ, ರಿಪೋರ್ಟರ್ಗಳು, ಪ್ರಿಂಟರ್ಗಳು, DTP ಮಾಡೋರು, ಪೇಜ್ ಮಾಡೋರು, ಹೀಗೆ ಅದೊಂಥರ ಒಂದು 8-10 ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೃತ್ತಿ ಕೊಡುವಂಥ ಇದು. ಆಮೇಲೆ ಒಂದು ಪತ್ರಿಕೆ ಮಾಡೋಕೆ ಹೋದಂದ್ರೆ ಆತ ಈಗ ನಮಗೆ ಆಗದರಿಗೆ ಏನೋ ಮಾಡ್ಬೇಕಂತಾರಲ್ಲ, ಲಾರಿ ಕೊಡಿಸ್ಬೇಕಂತ, ಇಲ್ಲ ಹಳೆ ಲಾರಿನ, ಇಲ್ಲ ಸಿನಿಮಾ ಮಾಡಿಸ್ಬೇಕಂತ. ಅದ್ರ ಜೊತೆಗೆ ಈ ಪತ್ರಿಕೆನೂ ಮಾಡಿಸೋ ನಾನು ವೈಯಕ್ತಿಕ ಅನುಭವದ ಮೇಲೆ ಅದು ನಮ್ಗೆ ಆಗದರಿದ್ರೆ ಪತ್ರಿಕೆ ಮಾಡೋದು ಚೂ ಬಿಟ್ಟು ಕೈ ಬಿಡ್ಬೇಕಂತಾರೆ. ಆ ಮಟ್ಟಕ್ಕೆ ಐತೆ. ಅನ್ಕೊಂಡಷ್ಟು ಸುಲಭ ಇಲ್ಲ ಪತ್ರಿಕೆ ಮಾಡೋದು. ನೆಕ್ಸ್ಟ್ ಜನ್ರೇಷನ್ಗೆ ಇರುತ್ತಾ ಪತ್ರಿಕೆ ಅನ್ನೋದು? ಬಟ್ ಭಾಳ ಬೆರಳೆಣಿಕೆ ಅಷ್ಟ ಆಗುತ್ತಾ? ಅಲ್ಲ, ಪತ್ರಿಕೆಗಳು ಸಂಖ್ಯೆ ಏನು ಕಡಿಮೆ ಆಗಲ್ಲ ಮೇಡಮ್. ಈಗ ಪತ್ರಿಕೆಗಳು ಜಾಸ್ತಿನೇ ಆಗ್ತವೆ, ಕಡಿಮೆ ಅಂತೂ ಆಗಲ್ಲ. ಪತ್ರಿಕೆಗಳಂತೂ ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಆಗ್ತವೆ. ಈಗ ಸರ್ಕಾರದ ಈ ಹಿಂದುಳಿದ ವರ್ಗದ ಪತ್ರಕರ್ತರಿಗೆ ಕ್ಯಾಮರಾ ಅಂತ, ಲ್ಯಾಪ್ಟಾಪ್ ಅಂತ 5 ವರ್ಷ ಕೊಟ್ಟು ಆ ಥರ ಸರ್ಕಾರನೂ ಪ್ರೋತ್ಸಾಹ ಕೊಡ್ತಿದೆ.
ಅವ್ನು ಬಳಸ್ಕೊಂಡು ಒಳ್ಳೆಯದನ್ನು ಮಾಡ್ಕೋಬೇಕಷ್ಟೆ. ಯೂತ್ಸಿಗೆ ಏನಾದರೂ ಮೆಸೇಜ್ ಕೊಡೋದಾದರೆ ಏನು ಮೆಸೇಜ್ ಕೊಡ್ತೀರಾ ಸರ್? ಯೂತ್ಸಿಗೆ ಮೆಸೇಜ್ ಅಂದರೆ ನಾವು ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಲ್ಲ. ಹೇಳಿ ಸರ್. ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾನು ಪತ್ರಕರ್ತ ಆಗಿದ್ದೀನಿ ಅಂದರೆ ನನಗೆ ನಾನೇ ಆದರ್ಶ ಅನ್ಕೊಂಡ್ರು. ನಾನು ಇರ್ಬೋದು ಅವರೆಲ್ಲ ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ಅವ್ರ ಬರವಣಿಗೆ ನಾವು ರೂಢಿಸ್ಕೊಳಕ್ಕೆ ಪ್ರಯತ್ನ ಪಡೋದು ಅದು ಮಾಡೋಣ. ನನಗೆ ನಾನೇ ಮಾಡಲಿ, ಯಾಕೆ ಅಂದರೆ ನನ್ನ ಮಾದರಿ ಇರೋ ವ್ಯಕ್ತಿ ಅವನು ಕೈ ಬಾಯಿ ಕರೆಕ್ಟಾಗಿದ್ದು ಅವನ ವೃತ್ತಿ ಗೌರವ ಕಾಪಾಡ್ತಾನೆ, ಅವನ ಆತ್ಮ ಸಾಕ್ಷಿ ಸರಿಯಾಗಿದ್ದು, ಅವನ ನೈತಿಕವಾಗಿ ಸರಿ ಇದ್ದಾನಪ್ಪ ಅಂದರೆ ನಾನು ಸರಿ ಇದ್ದೀನಿ ಅಂತ. ಯಾವತ್ತೂ ಅವನು ನನ್ನ ಆತ್ಮಸಾಕ್ಷಿ ಅನ್ನೋದು ನನಗೆ ತಲೆ ತಗ್ಸೋಂಥ ಪರಿಸ್ಥಿತಿ ತರ್ತಾನೋ ಅವತ್ತು ನಾನು ಈ ಫೀಲ್ಡ್ ಬಿಡ್ತೀನಿ ಅಂತ ಯಾವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಯಾವುದೇ ಕೆಲಸ ಮಾಡಲ್ಲ. ಓಕೆ. ಫ್ಯೂಚರಲ್ಲಿ ವರದಿಗಾರರಾಗಿ ಸೇರಿಕೊಳ್ತಾರೆ ಅನ್ನೋ ಅಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ಕನ್ಸು ಕಟ್ಕೊಂಡಿರ್ತಾರೆ, ನಾನು ಫ್ಯೂಚರಲ್ಲಿ ಈ ಥರ ಒಬ್ಬ ವರದಿಗಾರ, ಈಗ ಹೆಂಗೆ ಅಂದರೆ ನಾಗರಾಜ್ ಬಡದಾಡ್ ಸರ್ ಥರ ಆಗಬೇಕು ಅಥವಾ ಇನ್ನೂ ಏನೋ ಒಬ್ಬರ ಬಗ್ಗೆ ಕನ್ಸು ಕಟ್ಕೊಂಡಿರ್ತಾರೆ ಸರ್. ನಾನು ಸಮುದ್ರದಾಗಿರೋ ಒಂದು ಸಣ್ಣ ಮೀನು, ನನಗಿಂತ ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಅಲ್ಲ, ಅದು ನಿಮ್ಮ ದೊಡ್ಡ ಗುಣ, ನೀವು ಆ ಥರ ಹೇಳೋದು ದೊಡ್ಡ ಗುಣ. ನಾನು ಹೇಳೋದೇನೆಂದರೆ ಯಾವುದೇ ವೃತ್ತಿಯಾಗಿದ್ದು, ಪತ್ರಕರ್ತ ಆಗಿರ್ಬೋದು, ಸ್ವಂತ ಉದ್ಯಮ ಆಗಿರ್ಬೋದು, ಏನೇ ಆಗಿರ್ಬೋದು, ಶ್ರದ್ಧೆಯಿಂದ ಮಾಡ್ಬೇಕ್ರಿ ಅದು. ಸುಮ್ಮನೆ ಯಾರೋ ಈಗ ಗಾದೆ ಮಾತಿದೆಲ್ಲ, ಪಕ್ಕದಲ್ಲಿನ ಸರಿ ಹಾಕೊಂಡ್ರೆ ಇವರು ನೇಣು ಹಾಕೊಂಡಿದ್ರು ನನಗೆ, ಹಂಗಲ್ಲ ಅದು ಪತ್ರಿಕೋದ್ಯಮ ಅನ್ನೋದು. ಸ್ಪರ್ಧೆ ಇರ್ಬೇಕು, ಹೆಂಗಂದರೆ ಆರೋಗ್ಯಕರ ಪೈಪೋಟಿ ಇರಬೇಕು. ನಾನು ಒಳ್ಳೆ ಸುದ್ದಿ ಮಾಡಿದ್ನ, ನೀನು ನನಗಿಂತ ಒಳ್ಳೆ ಸುದ್ದಿ ಮಾಡೋ ಅನ್ನೋದು. ನೀನು ಒಳ್ಳೆ ಸುದ್ದಿ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿರೋ ಸುದ್ದಿ ನಾನು ಮಾಡ್ತೀನಿ ಅಂಥದ್ದು ಇಂಥದ್ದು ಪತ್ರಿಕೋದ್ಯಮದ ಬೇಕು. ಅವಾಗೇ ಸಹಿತ ಪತ್ರಕರ್ತರ ಮೌಲ್ಯ ಮತ್ತು ಪತ್ರಿಕೆ ಘನತೆ ಇನ್ನೂ ಜಾಸ್ತಿ ಆಗ್ತದೆ ಪತ್ರಿಕೋದ್ಯಮದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಈ ಇತ್ತೀಚೆಗೆ ಭಾಳಷ್ಟು ಜನ ಪತ್ರಕರ್ತರು ಅಂತ ಬಂದು ಹೊಸ ಹುಡುಗರು, ಈಗ ನಾವು ಒಂದು ಕಾಲದಾಗ ಹಂಗೆ ಇದ್ವೇನೋ, ನನಗದು ನೆನಪಿಲ್ಲ. ಪತ್ರಕರ್ತರಿಗೆ ಏನು ಕೋಡ್ ಮೂಡಿರಲ್ಲ. ಸಮಾಜ ಗುರುತಿಸ್ಬೇಕು, 4 ಜನ ಗುರುತಿಸ್ಬೇಕು ಅಂತ ಹೇಳಿದರೆ ಕೆಲಸ ಮಾಡಿ ಗುರುತಿಸ್ಕೊಂಡಂಗೆ ಆಗ್ಬೇಕು ಹೊರತು ಯಾರ್ದೋ ಹಿಂದೋಗಿ ನಿಂತ್ಕೊಂಡು ಆ ಥರದ್ರೊಳಗೆ ಗುರುತಿಸ್ಕೊಳೋದಲ್ಲ. ಈಗ ನಾನು ವರದಿಗಾರರ ಕೂಟ ಆರಂಭದಲ್ಲಿ 2016 ವರದಿಗಾರರ ಕೂಟ ಆರಂಭ ಮಾಡೋದು ಯಾರ ತಲೆ ಒಳಗಿದ್ದಿಲ್ಲ. ಒಂದು ಆಕಸ್ಮಿಕ ಘಟನೆ ನಮ್ಮೊಳಗಿದ್ದ ಒಬ್ಬ ಪತ್ರಕರ್ತನ ಜಾಗೃತಗೊಳಿಸ್ತು. ಭಾಳಷ್ಟು ಜನ ಅವಾಗ ನಮಗೆ ಸಪೋರ್ಟ್ ಮಾಡಿದರು. ಎಲ್ಲರೂ ನಿಂತ್ಕೊಂಡು ವರದಿಗಾರರ ಕೂಟ ಕಟ್ಟಿದ್ವಿ. ಈಗ ಅದು 17-18 ವರ್ಷ ಈಗ ನಡೀತಿದ್ದಾರೆ. ಇವತ್ತರೆಗೂ ನಾನು ಫೌಂಡರ್ ಮೆಂಬರ್ ಆಗಿದ್ರು. ಪ್ರೆಸ್ ಕ್ಲಬ್ಬಿಗೆ ನಾನು ಯಾವುದೇ ಸ್ಥಾನಮಾನ ಬಯಸಿದ್ದಿಲ್ಲ. ನಂದು ದೊಡ್ಡ ಪೋಸ್ಟು ಅಂದರೆ ಒಂದು ಪ್ರಧಾನ ಕಾರ್ಯದರ್ಶಿ 2017-18 ಅದು ಬಿಟ್ಟರೆ ಸಣ್ಣ ಪೋಸ್ಟ್ ಅಂದರೆ ಸಂಘಟನಾ ಕಾರ್ಯದರ್ಶಿ. ಇವೆರಡು ಪೋಸ್ಟ್ ಬಿಟ್ಟರೆ ನಾನು ಯಾವತ್ತೂ ಪ್ರೆಸ್ ಕ್ಲಬ್ ಒಳಗೆ ಯಾವುದು ವರದಿಗಾರ ಕೂಡದ ಯಾವುದೂ ಸ್ಥಾನಮಾನ ಬಯಸಿದ್ದಿಲ್ಲ. ಯಾರು ಮಾಡಿದ್ರು ನಮ್ಮರೇ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತ. ಈ ಸರಿ ಮಾತ್ರ ಒಂದು ಅನಿವಾರ್ಯ ಪರಿಸ್ಥಿತಿ ಒಳಗೆ ನಾನು ಎಲೆಕ್ಷನ್ ನಿನ್ನಂಥ ಪರಿಸ್ಥಿತಿ ಬಂತು, ನಿಂತ್ಕೊಂಡೆ. ನಮ್ಮೆಲ್ಲ 164 ಜನ ವಿಶ್ವಾಸ ಇಟ್ಟು ಒಂದು ಅವಕಾಶ ಮಾಡಿಕೊಟ್ಟಾರೆ. ಅವರೆಲ್ಲರೂ 164 ಜನ ಅಧ್ಯಕ್ಷ ಅಂದ್ಕೊಂಡು, ನಾನು ಅದರೊಳಗೆ ಒಬ್ಬನು ಅಂದ್ಕೊಂಡು ಎಲ್ಲನೂ ಸರಿದೂಗಿಸ್ಕೊಂಡು ಕೆಲಸ ಮಾಡ್ಬೇಕಂತಿದ್ದೀರಿ. ನಮ್ಮವರು ಪತ್ರಕರ್ತರು ಭಾಳಷ್ಟು ಕಷ್ಟ ನೋವುಗಳಿದ್ದಾವೆ. ನಾನೇ ಹೇಳ್ಬೇಕಂದ್ರೆ ನನ್ನ ಕಣ್ಣೆದುರುಗಡೆ ಒಂದು 8-10 ಜನ ನಮ್ಮ ರಿಪೋರ್ಟ್ರು ಹುಡುಗರೇ ಸತ್ರು, ಮದುವೆ ಆಗ್ಲಿಲ್ದವ್ರು ಸತ್ರು, ಮಕ್ಕಳು ಕೈಗೆ ಬಂದಿರೋ 4-5 ಜನ ಹೆಣ್ಮಕ್ಳು ಸತ್ರು. ರೀಸೆಂಟಾಗಿ ನಮ್ಮ ಒಬ್ಬರು ಮಹಿಳಾ ಪತ್ರಕರ್ತರಿದ್ದಾರೆ, ಅವರ ಮಗಳು ತೀರ್ಕೊಂಡು. ಈ ಥರ ನಮಗೂ ಕಷ್ಟಗಳು ಇರ್ತವೆ, ದುಃಖಗಳು ಇರ್ತವೆ. ಈಗ ನನ್ನೊಳಗೂ ನಮ್ಮ ಮನೆಯೊಳಗೂ ನನ್ನ ಹೆಂಡತಿ ಮಗಳು ನಮ್ಮ ಮನೆಯೊಳಗೆ ಅಂತಿರ್ತಾರೆ. ಬರೀ ಪತ್ರಕರ್ತ ಅಂದ್ಕೊಂಡು ಮನೆ ಕಡೆಗೆ ಗಮನ ಕೊಡಲ್ಲ. ಈಗೇನಾದ್ರೂ ಈಗ ಹಬ್ಬ ಖರೀದಿ ಮಾಡ್ಬೇಕಂದ್ರೆ, ಈಗ ನನ್ನ ಮಗಳು ನಮ್ಮ ಮನೆಯವ್ರು ಹೋಗಿ ತಗೊಂಬಂದ್ರು, ಏನು ಮಾಡ್ತೀನಿ ಕೆಲಸ ಮಾಡ್ತಾರೆ ಬಿಡು, ಸುದ್ದಿ ಮಾಡ್ತಾರೆ ಅಂದ್ಕೊಂಡು ಹೋದ್ರು. ಈ ಥರ ಪರಿಸ್ಥಿತಿ ಭಾಳಷ್ಟು ಪತ್ರಕರ್ತರು ಬೇಕೇ ಬೇಕಲ್ವಾ? ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಆ ವಿಚಾರದೊಳಗೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವರಾಗಿರ್ಬೋದು, ನನ್ನ ಮಗಳಾಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕ, ನಮ್ಮ ತಮ್ಮ, ಅಷ್ಟು ಯಾರೇ ಆಗಿರಲಿ, ನಮ್ಮ ಬಂಧು ಬಳಗ ಸ್ನೇಹಿತರು, ನಾನು ಏನೇ ಮಾಡಿದ್ರು ಒಳ್ಳೇದು ಮಾಡ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಯಾವತ್ತೂ ವಿಮರ್ಸ್ಕೊಂಡಿದ್ದಾರೆ. ನೈತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ನನ್ನ ಸ್ನೇಹಿತರು ಹಂಗೆ ಇದ್ದಾರೆ, ಹಿತೈಷಿಗಳು ಹಂಗೆ ಇದ್ದಾರೆ. ನನಗೇನಾದ್ರು ಒಂಚೂರು ವ್ಯತ್ಯಾಸ ಆದ್ರೂ ಅವ್ರು ಅದನ್ನು ಏನೋ ಆಗಿದೆ ಅಂತ ಗುರುತಿಸಿ ಮಾತಾಡೋಷ್ಟು ನನ್ನ ಇದು ಮಾಡಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಪ್ಗಳಾಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಆಮೇಲೆ ಏನು ದೃಶ್ಯ ಮಾಧ್ಯಮಗಳು ಎಷ್ಟೇ ಬಂದರೂ ಸಹಿತ ಪತ್ರಿಕೋದ್ಯಮ ಅನ್ನೋದು ಈ ಮಾಧ್ಯಮ ಕ್ಷೇತ್ರದ ಪಿತಾಮಹ ಇದ್ದಂಗೆ. ಎಲ್ಲೇ ಹೋದರೂ ಸಹಿತ ಪತ್ರಿಕೆಗಳು ಇದ್ದೇ ಇರ್ತವೆ. ಇನ್ನೂ 100 ವರ್ಷ ಅಲ್ಲ, 200 ವರ್ಷ ಆದರೂ ಪತ್ರಿಕೆಗಳು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿದ್ದಾವೆ. ಅವು ಕೊನೆವರೆಗೂ ಇರ್ತವೆ. ಈಗ ಯಾರೇ ಆಗಿರಲಿ, ಈಗಿನ ಪೀಳಿಗೆ ಭಾಳಷ್ಟು ಜನ ಪೇರೆಂಟ್ಸ್ಗಳದ್ದು ಕಂಪ್ಲೇಂಟ್, ನನ್ನ ಮಕ್ಕಳು ಪೇಪರ್ ಓದಲ್ಲ, ಜನರಲ್ ನಾಲೆಜ್ ಗೊತ್ತಿಲ್ಲ,
ಅಂಗಡಿಗೆ ಹೋಗುತ್ತೋ ಅದೆಲ್ಲ ಅನುಭವ ಬರ್ಬೇಕು ಅವರಿಗೆ. ಯಾವತ್ತೂ ಪತ್ರಿಕೆ ಓದ್ಬೇಕಂತ ಅವ್ರ ಮನಸ್ಸೊಳಗೆ ಬರ್ತದೋ ನೀವು ಬಚ್ಚಿಟ್ರು ಹುಡ್ಕೊಂಡು ಓದೋ ಅಂಥ ಪರಿಸ್ಥಿತಿ ಬಂದೇ ಬರ್ತದೆ. ಖಂಡಿತ. ಈಗ ಹುಟ್ಟಿದ ಮಗು ನಡೀತದೆ, ಅಂಬೆಗಾಲು ಇಡ್ತದೆ, ಅಂಬೆಗಾಲು ಇಟ್ಟ ಮೇಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಒಂದು ಹಂತ ಅದು. ಈಗ ಪೇಪರ್ ಓದೋಲ್ಲರು ನಾಳೆ ನೀವೇ ಬಚ್ಚಿಟ್ರು ಪೇಪರ್ ಓದೋ ಅಂತ ವಿಶ್ವಾಸಾರ್ಹತೆನ ಉಳಿಸ್ಕೊಂಡಿರ್ತೆ. ಇನ್ನು ಮುಂದಿನ ಪೀಳಿಗೆಗೂ ಆ ಪರಂಪರೆನ ಅವ್ರ ಬಳುವಳಿಯಾಗೆ ಬಂದಿರ್ತದೆ ಎಲ್ಲ ಓದುಗರ ಮನೆಯಲ್ಲಿ. ಆಮೇಲೆ ಉಚ್ಚಂಗಿದುರ್ಗದೊಳಗೆ ದೇವದಾಸಿ ಮಾಡೋರು, ಈ ಮುತ್ಕಟ್ಟದಂಥ ಈ SC ST ಹೆಣ್ಮಕ್ಳಿಗೆ ಅದನ್ನು 2008ರಾಗೆ ನಾನು ಸ್ಟೋರಿ ಮಾಡಿದೆ. ಸ್ಟೋರಿ ಮಾಡಿ ಸೋನಿಯಾ ನಾರಂಗಿದ್ರು ಅವಾಗ ದಾವಣಗೆರೆ SP. ಅದು ಆಲ್ರೆಡಿ ಸ್ಟೋರಿ ಫ್ರಂಟ್ ಪೇಜ್ ಬಂದಿತ್ತು. ಏನಿದು ದೇವದಾಸಿ ಅಂತ ಮೇಡಮ್ ಕೇಳಿದ್ರು. ಅದು ಒಂಥರ ವೇಷ ಇದ್ದಂಗೆ ಮೇಡಮ್, ಲೈಫ್ ಹಾಳು ಮಾಡ್ಬಿಡ್ತಾರೆ ಹೆಣ್ಮಕ್ಳದು. ಅದರೊಳಗೆ ಒಂದು ವರ್ಡ್ ಬಳಸಿದ್ದೆ ನಾನು. ನನ್ನ ಮೇಲೆ ಮಾನಷ್ಟ ಮುಖದ ಇಡೀ ಉಚ್ಚಂಗಿದುರ್ಗ ಪೂಜಾರಿ ಎಲ್ಲ ಪ್ರಸಾದದ ರೂಪದೊಳಗೆ ಈ ಮುತ್ತು ಕಟ್ಟಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಸೇವಿಸ್ತಾರೆ. ಅದ್ರ ಅರ್ಥ ಏನು ಅಂತೇಳಿ ಬರೆದಿದೆ. ನಾವು ಮಾನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀವಿ, ನಿನ್ನ ಕ್ರಿಮಿನಲ್ ಕೇಸ್ ಹಾಕ್ತೀವಿ, ನೀನು ಏನಾರು ಹಾಕೋ ಅಂದೆ. ಆ ಬುಕ್ ಕೊಟ್ಟಿದ್ರೊಳಗೆ ಮುನ್ನುಡಿ ಒಳಗೆ ಅವ್ರು ಬರ್ತಾರೆ, ಈ ವರ್ಡ್ ಕೇಳೋ, ಈ ವರ್ಡಿನ ಅರ್ಥ ಹೇಳ್ಬಿಟ್ರೆ ನನಗೆ ಅಂದೆ. ಅದು ನೋಡ್ಕೊಂಡು ರವಿ ಬೆಳಗೆರೆ ಅವ್ರ ಕ್ರೈಮ್ ಡೈರಿ ಟೀಮ್ ಬಂದಿತ್ತು. ಮತ್ತೆ ನಮ್ಮ ಅವಾಗ ಪಬ್ಲಿಕ್ ಚಾನಲ್ ರಂಗನಾಥ್ ಇದಾರಲ್ಲ ಅವ್ರು ನನಗೆ ಅವಾಗ ಎಡಿಟ್ರು. ಇವ್ರು ಹುಟ್ಟಿದ ದಿವಸ ನನಗೆ ಕನ್ನಡಪ್ರಭದಿಂದ ಕಾಲ್ ಬಂದಿದ್ದು 11/1/2005 ಮಿಂಚು ಮಕ್ಕ ನೋಡ್ಕೊಂಡು ಅರ್ಧ ಗಂಟೆ ಒಳಗೆ ಫೋನ್ ಬಂದಿತ್ತು. ನೋಡಿ ಮಗಳು ಎಷ್ಟು ಲಕ್ಕಿ ನೋಡಿ ಸರ್. ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ. ನನಗೆ ಅವಾಗ ಸಮೀಕರಣದಾಗ 2,500 ರೂಪಾಯಿ. ನಾನು ಕನ್ನಡಪ್ರಭಾಗಿ ಇನ್ನೊಬ್ಬರಿಗೆ ಅಸಿಸ್ಟೆಂಟ್ ಇದ್ದೆ. ಬಿಟ್ಟು ಹೋಗಿ 2000 ಒಳಗೆ ಕನ್ನಡಪ್ರಭಕ್ಕೆ ಸಮೀಕರಣಕ್ಕೆ ಹೋದೆ. ಅಲ್ಲೊಂದು 3-4 ವರ್ಷ ಕೆಲಸ ಮಾಡಿದೆ, 5 ವರ್ಷನೇ ಮಾಡಿದೆ. ಅದೇ ಟೈಮಿಗೆ ಹುಟ್ಟಿದ ದಿವಸನೇ ರವಿ ಹೆಗ್ಡೆ ಅಂತ ಈಗೇನು ಎಡಿಟರ್ ಇದ್ದಾರಲ್ಲ ಅವರು ಸಮೀಕರಣದಿಂದ ಕನ್ನಡಪ್ರಭ ಬಂದಿದ್ರು ಎಕ್ಸಿಕ್ಯೂಟಿವ್ ಎಡಿಟರಾಗಿ. ರಂಗನಾಥ್ ಅವರು ಸೀನಿಯರ್ ನನ್ನಂಗೆ ರಿಪೋರ್ಟರ್ ಇದ್ದರು. ಒಂದೇ ಸರಿ ಎಡಿಟರ್ ಆಗ್ಬಿಟ್ಟಿದ್ರು. ಅವ್ರು ಯೂಸ್ ಟೀಮ್ ಕಟ್ಟಬೇಕು ಅಂತ ಅವರು ದಾವಣಗೆರೆಗೆ ಒಬ್ಬ ಹುಡುಗ ಇದ್ದ, ಅವನಿಗೆ ಅಸಿಸ್ಟೆಂಟ್ ಇದ್ದ ಜಾಗೀರ್ದಾರ್ಗೆ, ಅವ್ನು ಬೇಕಂತ ಅವರು. ಇವ್ರು ರವಿ ಹೆಗ್ಡೆ ಅವರು ಸಮೀಕರಣ ಇಲ್ಲ, ಅವ್ನಿಗಿಂತ ಒಬ್ಬ ಒಳ್ಳೆಯದಾನೆ, ಅವ್ನು ಭಾಳ ಆಕ್ಟಿವ್ ಇದ್ದಾನೆ, ಅವ್ನು ಮೊನ್ನೆ ರೀಸೆಂಟಾಗಿ ಒಂದು ಸ್ಟೋರಿ ಮಾಡಿದ್ದ, ಭಾಳ ಚೆನ್ನಾಗಿತ್ತು ಅಂತ ಅವರಿಬ್ಬರು ಡಿಸ್ಕಷನ್ ಮಾಡ್ಯಾರೆ. ಆಮೇಲೆ ನಮ್ಮ ಶಿವಮೊಗ್ಗ ಚೀಫ್ ಇದ್ರಲ್ಲ ಅವರಿಗೆ ಫೋನ್ ಮಾಡಿ ಅವ್ನು ಸಮೀಕರಣದಾಗಿರೋನು, ಆಮೇಲೆ ಇವನು ಮುಂಚೆ ಇದ್ನಲ್ಲ ಅವನಿಗೆ ಮಾತಾಡೋಕೆ ಹೇಳಿ ನಮಗೆ. ಇವರು ಸಮೀಕರಣದಾಗಿದ್ದಾನೆ ಯಾರು ನಮ್ಮದನ್ನು ಬಿಟ್ಟೋಗಿ ಬಡ್ದಾಳು, ಅವ್ರು ಹೇಳ್ತಿರೋದು ಇವನಿಗೆ ಬಡ್ದಾಳಿಗೆ ಅಂತೇಳಿ ಇವರು ನಟರಾಜನವ್ರು ಅವ್ರಿಗೆ ಹೇಳಿದ್ರು, ಸರ್ ನೀವು ಇಬ್ಬರು ಹೇಳ್ತಿರೋದು ಅವನಿಗೆ ಅಂತೇಳಿ. ಮತ್ತೇನಿಲ್ಲ ಫೋನ್ ಮಾಡಿ ನನಗೆ ಮಾಡೋಕೆ ಹೇಳು ಅಂತಂದು. ಇಲ್ಲ ಅವರು ನನಗೆ ಫೋನ್ ಮಾಡಿದಾಗ ಸರ್ ಹಿಂಗೆ ಸರ್ ಮಗಳು ಮಕ್ಕ ನೋಡೀನಿ, ಅವ್ರು ಆಚಾರರು, ಈ ಮಗಳು ಹುಟ್ಟಳೆ ಒಳ್ಳೆ ಅದೃಷ್ಟಲ್ಲಪ್ಪ ಲಕ್ಷ್ಮಿ ಹೆಂಗೆ ಅಂತಂದು. ಸರಿ ಸರ್ ಆಮೇಲೆ ಮಾತಾಡ್ತೀನಿ ನಾನು. ಈಗೇನು ಹೇಳಿ ಬರ್ತೀನಿ ಸರ್, ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ಬರ್ತೀನಿ, ಒಂದು ಅರ್ಧ ಗಂಟೆ ಮಗಳು ಮಕ್ಕ ನೋಡ್ಕೊಂಡು ಇದು ಮಾಡ್ತೀನಿ, ಹಿರಿಯರು ಸಮಾಧಾನ ಆಗಿದ್ದೀನಿ, ಅರ್ಧ ಗಂಟೆ ಬಿಟ್ಟು ಮಾಡೋಕೆ ಹೇಳ್ತಿದ್ರು. ಮಾಡಿ ಇಬ್ಬರು ವಿಶ್ ಮಾಡಿದರು. ಏನು ಮಾಡ್ತೀಯಮ್ಮ ಹಂಗೆ ನೀವು? ಸರಿ ಸರ್ ಮಾಡ್ತೀನಿ ಅಂದರೆ. ಮತ್ತು ನಿನ್ನ ಡಿಮ್ಯಾಂಡ್ಸ್ ಏನದು? ನಾನು ಇವತ್ತವ್ರಿಗೆ ಹೇಳ್ತೀನಿ ಅಲ್ಲದೆ ಸಂಬಳಕ್ಕೆ ನಾನು ಯಾವತ್ತೂ ಕೆಲಸ ಮಾಡಿಲ್ಲ, ನನ್ನ ಸಮಾಧಾನ ನಾನು ಕೆಲಸ ಮಾಡಿರೋದು. ಇದೇ ಸಂಬಳ ಕೇಳಿ ₹1 ಜಾಸ್ತಿ ಮಾಡ್ಬೇಕಂತ 2017 ಆಗಸ್ಟ್ ತಿಂಗಳೊಳಗೆ ಸುಗತ ಶ್ರೀನಿವಾಸ್ ಅಂತ ಇದ್ದರು. ಅವರಿಗೆ ನಾನು ಯಾವತ್ತೂ ಸಂಬಳದ ಬಗ್ಗೆ ಮಾತಾಡಿದ್ರೆ ನಾನು ಯಾರೋ ಕೊಪ್ಪಳದವ್ರು ₹1 ಮಾಡಂತ ಕೇಳ್ಬೇಕಾ ಬೇಡ ಅಣ್ಣ ಅಂತಂದ್ರೆ ನಾನು ಸುಮ್ಮನೆ ಫೋನ್ ಮಾಡಿ ಕೇಳಿದೆ. ಅವ್ರಿಗೆ ಕೊಡೋಕ್ಕಾಗಲ್ಲ ಅವರು. ಅಲ್ಲ ಸರ್ ನಮಗೆ ಪರ್ಫಾರ್ಮೆನ್ಸ್ ನೋಡ್ರಿ, ರೆವಿನ್ಯೂನ, ಸರ್ಕ್ಯುಲೇಷನ್ನ, ಸ್ಟೋರಿಗಳ, ನಿಮಗೆ ಇಡೀ ಕನ್ನಡಪ್ರಭದಾಗ ಎಲ್ಲರಿಗಿಂತ ನಂದೇ ಚೆನ್ನಾಗಿರೋದಾ, ಓವರ್ ಆಲ್ ಪರ್ಫಾರ್ಮೆನ್ಸ್ ನಂದೆ, ನನಗೆ ಯಾಕೆ ಕೊಡಲ್ಲ ನೀವು ₹1 ಮಾಡಿರಿ, ₹1 ಸಾಕು ನನಗೆ, ಮಾಡಲಿಲ್ಲ ಅಂದರೆ ಏನಾಗತ್ತೆ, ನನಗೇನಾಗಬೇಕು ಅಂತ. ಕೊನೆಗೆ ನಿನ್ನಂದ್ರೆ ನಾನು ಕೆಲಸ ಮಾಡೋಕ್ಕಲ್ಲ, ನಾನು ಬಿಡ್ತೀನಿ ಅಂದ. 6 ತಿಂಗಳು ಬಿಟ್ಟೆ. ನಂದು ಹೆಚ್ಚು ಕಡಿಮೆ ಒಂದು 9,000 ಸರ್ಕ್ಯುಲೇಷನ್ ಇತ್ತು. 6 ತಿಂಗಳೊಳಗೆ 6,000 ಪೇಪರ್ ಹೋಗ್ಬಿಟ್ಟು ಮತ್ತು 6 ತಿಂಗಳು ಬಿಟ್ಟು ಮತ್ತೆ ನಾನೇ ವಾಪಸ್ ಬಂದಿದ್ದೆ. ಉದಯವಾಣಿ ಎಡಿಕ್ಷನ್ ಆಗ್ಬೇಕಾದ್ರೆ ರವಿ ಹೆಗ್ಡೆ ಅವರು ಅಲ್ಲಿ ಎಡಿಟ್ರು. ಅವರು ನನ್ನನ್ನು ಅಲ್ಲಿ ತೊಗೋಬೇಕು, 11 ಡಿಸ್ಟಿಕ್ಕಿಗೆ ಉತ್ತರ ಕರ್ನಾಟಕ ಚೀಫ್ ಮಾಡ್ಬೇಕಂತ ಅವರು ಎಡಿಷನ್ ಮಾಡಿದರು. ಆಲ್ ದ ಬೆಸ್ಟ್ ಸರ್. ನೀವು ಏನು ಅಂದ್ಕೊಂಡು ವರದಿಗಾರರ ಕೂಟಕ್ಕೆ ಅಧ್ಯಕ್ಷರಾಗಿದ್ದೀರಾ ಆ ಎಲ್ಲ ಕನಸುಗಳು ಈಡೇರಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ತುಂಬ ವ್ಯಾಲ್ಯೂಯಬಲ್ ಟೈಮ್ ಕೊಟ್ರಿ, ಆಮೇಲೆ ತುಂಬ ವ್ಯಾಲ್ಯೂಯಬಲ್ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇವಾಗಿನ ಯೂತ್ಸಿಗೆ ಏನೋ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಈ ಸಂದರ್ಶನದಿಂದ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ.